ನೂರೆ ಅಜೀರ್ 4ನೇ ವಾರ್ಷಿಕ ಸಂಗಮ ಆಧ್ಯಾತ್ಮಿಕ ಮಜ್ಲಿಸ್ ಕಾವಿಗೋಷ್ಠಿ ಹಾಗೂ ಮಾದಕತೆ ಮಾರಣಾಂತಿಕ ಅಧ್ಯಯನಾತ್ಮಕ ಪುಸ್ತಕ ಬಿಡುಗಡೆ ಹಾಗೂ ಮಾದಕ ಮುಕ್ತ ಸಮಾಜಕ್ಕಾಗಿ ದೊಡ್ಡ ಆಂದೋಲನ ಕಾರ್ಯಕ್ರಮ ಡಿಸೆಂಬರ್ 26ರಂದು ಪುತ್ತೂರು ಸುಧಾನಾ ಶಾಲಾ ಮೈದಾನದಲ್ಲಿ ನಡೆಯಲಿದೆ ಎಂದು ಪುಸ್ತಕದ ಕೃತಿಕರಾಗಿರುವ ಕಾರ್ಯಕ್ರಮದ ಸಂಯೋಜಕ ಇಕ್ಬಾಲ್ ಬಾಳಿಲ ಹೇಳಿದ್ದಾರೆ. ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈಗಾಗಲೇ ಯೂಟ್ಯೂಬ್ಗಳಲ್ಲಿ ಬೆಳಗಿನ ಜಾವ ಲೈವ್ ಆಗಿ ಆಧ್ಯಾತ್ಮಿಕ ನೂರೆ ಆಜೀರನ ಸುಮಾರು 1 ಲಕ್ಷ ಜನರು ವೀಕ್ಷಣೆ ಮಾಡುತ್ತಾರೆ. ಇದರ ವಾರ್ಷಿಕ ಕಾರ್ಯಕ್ರಮ ಮಂಗಳೂರು, ಅಡ್ಯಾರ್, ಉಳ್ಳಾಲದಲ್ಲಿ ನಡೆದಿದೆ. 4ನೇ ವಾರ್ಷಿಕವನ್ನ ಪುತ್ತೂರಿನಲ್ಲಿ ನಡೆಸುತ್ತಿದ್ದೇವೆ. ಸುಮಾರು 25,000 ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಇದೇ ಬರುವ 26ನೇ ತಾರೀಕಿಗೆ ಪುತ್ತೂರಿನ ಸುಧಾನಾ ಮೈದಾನದಲ್ಲಿ ನೂರೆ ಅಜ್ಮೀರ್ನ 4ನೇ ವಾರ್ಷಿಕ ಮತ್ತು ಮಾದಕತೆ ಮಾರಣಾಂತಿಕ ಎಂಬ ಪುಸ್ತಕ ಬಿಡುಗಡೆ ಹಾಗೂ ಮಾದಕ ಮುಕ್ತ ಸಮಾಜಕ್ಕಾಗಿ ದೊಡ್ಡ ಆಂದೋಲನ, ರಾಜ್ಯ ಮಟ್ಟದ ಆಂದೋಲನ ಸುಧಾನಾ ಮೈದಾನದಲ್ಲಿ ನಡೆಯಲಿದೆ. ಈ ನೂರೆ ಅಜ್ಮೀರ್ ಅಂತ ಹೇಳೋದು ಅದು ಯೂಟ್ಯೂಬ್ಗಳಲ್ಲಿ ಬೆಳಗಿನ ಜಾವ ಲೈವ್ ಆಗಿ ಒಂದು ಆಧ್ಯಾತ್ಮಿಕ ಮಜ್ಲಿಸ್ ಆಗಿರುತ್ತೆ. ಅದಕ್ಕೆ 1 ಲಕ್ಷದಷ್ಟು ಪ್ರತಿದಿನ ವೀಕ್ಷಕರಿದ್ದಾರೆ. ಅದರ ವಾರ್ಷಿಕ ನಾವು ಮಂಗಳೂರಿನಲ್ಲಿ, ಉಳ್ಳಾಳದಲ್ಲಿ, ಅಡ್ಯಾರ್, ಕಣ್ಣೂರಿನಲ್ಲಿ ನಡೆಸಿದ್ದೆವು. ಈ 4ನೇ ವಾರ್ಷಿಕ ನಾವು ಇಲ್ಲಿ ಪುತ್ತೂರಲ್ಲಿ ನಡೆಸ್ತಾ ಇದ್ದೇವೆ. ಸರಿಸುಮಾರು ಈ ವಾರ್ಷಿಕ ಕಾರ್ಯಕ್ರಮಕ್ಕೆ ಇದುವರೆಗೂ 50-60 ಸಾವಿರ ಜನ ಸೇರಿದ್ದಾರೆ. ಪುತ್ತೂರಿನಲ್ಲಿ ಒಂದು 20ರಿಂದ 25,000 ಜನರು ಬರುವಂತಹ ನಿರೀಕ್ಷೆ ಇದೆ. ಈ ನೂರೆ ಅಜ್ಮೀರ್ ಕಾರ್ಯಕ್ರಮ ಆಧ್ಯಾತ್ಮಿಕ ಮಜ್ಲಿಸ್ ನಡೆಯುವುದು ರಾತ್ರಿ 7 ಗಂಟೆ ನಂತರ. ಅದಕ್ಕಿಂತ ಮುಂಚಿತವಾಗಿ ಸಂಜೆ 4:30ಕ್ಕೆ ಸರಿಯಾಗಿ ಕವಿಗೋಷ್ಠಿ ನಡೆಯಲಿಕ್ಕಿದೆ. ಮಾದಕತೆಯ ಕುರಿತು ರಾಜ್ಯದ ಪ್ರತಿಷ್ಠಿತ 10ರಷ್ಟು ಕವಿಗಳು ಬಹುಭಾಷಾ ಕವಿಗೋಷ್ಠಿ ನಡೆಯಲಿಕ್ಕಿದೆ. ಆಮೇಲೆ ಸರಿಸುಮಾರು 5:30ಕ್ಕೆ ಪುಸ್ತಕ ಬಿಡುಗಡೆ ಸಮಾರಂಭ ಇದೆ. ಈ ಮಾದಕತೆ ಮಾರಣಾಂತಿಕ ಅಂತ ಹೇಳುವಂತ ಈ ಪುಸ್ತಕವನ್ನ ನಾನು ಬರೆಯುವಾಗ ದೇಶದ ವಿವಿಧ ಕಡೆಗಳಿಗೆ ಸಂಚರಿಸಿದ್ದೇನೆ. ಪ್ರತ್ಯೇಕವಾಗಿ ಇಡೀ ದೇಶದಲ್ಲಿ ಮಾದಕತೆಯ ದುರಂತವಾಗಿರುವಂತಹ ಪ್ರದೇಶವಾಗಿದೆ ಪಂಜಾಬ್. ಆ ಪಂಜಾಬಿನಲ್ಲಿ ನಾನು 1 ವಾರಗಳ ಕಾಲ ಸಮೀಕ್ಷೆ ನಡೆಸಿ ಅದರ ಕುರಿತು ನಾನು ಬರೆದಿದ್ದೇನೆ. ಒಟ್ಟು 300 ಪೇಜ್ಗಳಿವೆ.